ಏನಾಯ್ತಂದ್ರೆ ಸುಭದ್ರಾಗೆ ಪಾಪ ಮಯೂಷರಿರಲ್ಲ, ಆದ್ರೆ ಸೊಸೆ ಅದನ್ನ ಕೇರೇ ಮಾಡಲ್ಲ. ಅವಳಾಯ್ತು ಅವಳ ಕೆಲ್ಸ ಆಯ್ತು ಅದನ್ ಮಾತ್ರ ನೋಡ್ಕೋತಿದ್ಲು. ಒಂದಿನ ಫೋನ್ ಮಾತಾಡ್ತಾ ಅವಳು ಟೆರೆಸ್ ಮೇಲೆ ಹೋಗಿರ್ತಾಳೆ. ಅವಳು ಮೈ ಮರ್ತೋಗಿ ಟೆರೆಸ್ ಕಾರ್ನರ್ ಅಲ್ಲಿ ಬಂದು ನಿಂತ್ಕೊಂಡು ಫೋನ್ ಮಾತಾಡ್ತಾ ಇರ್ತಾಳೆ. ಮತ್ತೆ ಸಡನ್ ಆಗಿ ಅವಳ ಕಾಲ್ ಸ್ಲಿಪ್ ಆಗಿ ಮೇಲೆಯಿಂದ ಕೆಳಗಡೆ ಜೋರಾಗಿ ಬೀಳ್ತಾಳೆ. ಅಮ್ಮ! ಆಕಾಂಕ್ಷ ಕಿರ್ಚೋದ್ ಕೇಳಿದ ತಕ್ಷಣ ಸುಭದ್ರ ಓಡಿ ಬರ್ತಾಳೆ. ಅವಳು ಬಂದ್ ನೋಡಿದ್ರೆ ಆಕಾಂಕ್ಷ ಕೆಳಗಡೆ ಬಿದ್ದು ನರ್ಲಾಡ್ತಿರ್ತಾಳೆ. ಸೊಸೆ ಸೊಸೆ, ಅಯ್ಯೋ ಏನಪ್ಪ ಹಿಂಗಾಯ್ತಲ್ವಾ? ಆಕಾಂಕ್ಷಾಗೆ ಸ್ಪೃಹೆನೇ ಇಲ್ಲ. ಊರಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ 4 ಕಿಲೋಮೀಟರ್ಸ್ ಹೋಗ್ಬೇಕು. ಆದ್ರೆ ಹೆಂಗ್ ಕರ್ಕೊಂಡು ಹೋಗೋದು ಅಂತ ಅವಳಿಗೆ ಅರ್ಥ ಆಗಿಲ್ಲ. ಆಗ ಸಡನ್ ಆಗಿ ಅವಳ ಹೆತ್ತು ಕಿರ್ಚೋದ್ ಕೇಳಿಸುತ್ತೆ. ಅವಾಗ ಅವಳು ಹೆತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಹೆತ್ತಿನ ಗಾಡಿ ಕಟ್ಕೊಂಡು ಸೊಸೆನ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಹೆತ್ತಿನ ಗಾಡಿ ಅವಳೇ ಓಡಿಸ್ತಾಳೆ. ಬೇಗ ಹೋಗು, ಬೇಗ ಹೋಗು, ನನ್ನ ಸೊಸೆನೆ ನಾನು ಕಾಪಾಡಬೇಕು, ಬೇಗ ಹೋಗು. ಅವಳ ಹೆತ್ತುಗಳು ತುಂಬಾನೇ ಫಾಸ್ಟ್ ಆಗಿ ಹೋಗುತ್ತೆ. ಸ್ವಲ್ಪತ್ತಲ್ಲೇ ಅವರು ಹಾಸ್ಪಿಟಲ್ಗೆ ಹೋಗಿ ರೀಚ್ ಆಗ್ತಾರೆ. ಅವಳ ಪರಿಸ್ಥಿತಿ ನೋಡಿ ಡಾಕ್ಟರ್ಸ್ ತಕ್ಷಣ ಅವಳನ್ನ ಅಡ್ಮಿಟ್ ಮಾಡ್ಬಿಡ್ತಾರೆ. ಅವಳ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಮತ್ತೆ ಡಾಕ್ಟರ್ ಸ್ವಲ್ಪತ್ತಾದ್ಮೇಲೆ ಆಪರೇಷನ್ ಥಿಯೇಟರ್ ಇಂದ ಬಂದು ಹೀಗಂತಾರೆ, ನಿಮ್ಮ ಸೊಸೆ ಆರಾಮಾಗಿದ್ದಾಳೆ. ನೀವು ಸ್ವಲ್ಪ ಸಮಯ ಆಚೀಚೆ ಮಾಡಿದಿದ್ರೆ ಏನು ಆಗ್ಬೋದಿತ್ತು. ಹಾಸ್ಪಿಟಲ್ ಅಲ್ಲಿ ಆಕಾಂಕ್ಷ ಜಾಯಿನ್ ಆದ ಸಮಯದಿಂದ ಇವಾಗ್ವರೆಗೂ ಅವಳ ಅತ್ತೆ ಬೆಳಗ್ಗೆ ರಾತ್ರಿ ಅಂತ ನೋಡ್ದೆ ನಿದ್ದೆ ಮಾಡ್ದೆ ಅವಳನ್ನ ಚೆನ್ನಾಗ್ ನೋಡ್ಕೋತಾಳೆ. ಸುಭದ್ರ ಎಷ್ಟು ಕಷ್ಟಪಟ್ಟು ಆಕಾಂಕ್ಷನ ಹಾಸ್ಪಿಟಲ್ಗೆ ಟೈಮಿಗೆ ಕರ್ಕೊಂಬಂದ್ಲು ಅನ್ನೋ ವಿಷಯ ತಿಳ್ಕೊತಾಳೆ. ಅವಳು ಮಾಡಿರುವ ತಪ್ಪೆಲ್ಲ ಅವಳಿಗೆ ಜ್ಞಾಪಕ ಬರುತ್ತೆ. ಅವಳಿಗೆ ಪಶ್ಚಾತ್ತಾಪ ಆಗುತ್ತೆ. ಅತ್ತೆ, ನನ್ನ ದಯವಿಟ್ಟು ಕ್ಷಮಿಸಿ. ನಾನ್ ನಿಮ್ಮನ್ನ ಏನೇನೋ ಅನ್ಬಿಟ್ಟೆ. ಆದ್ರೂ ಸಹ ನೀವು ನನ್ನ ಈ ದಿನ ಪ್ರಾಣ ಕಾಪಾಡಿದೀರ. ನಾನ್ ಮಾಡಿರೋ ತಪ್ಪಿಗೆ ನನ್ನ ಕ್ಷಮಿಸಿ. ಅರೇ, ನೀನೇನೂ ತಪ್ಪು ಮಾಡಿಲ್ಲ. ನೀನು ಆರೋಗ್ಯವಾಗ್ಬಿಟ್ರೆ ನನ್ಗದೇ ಸಾಕು ತಾಯಿ, ಸರಿನಾ? ಅದೇ ಸಮಯದಲ್ಲಿ ಆಕಾಂಕ್ಷಗೆ ಹೆತ್ತು ಕಿರ್ಚೋದು ಕೇಳ್ಸುತ್ತೆ. ಆ ಸೌಂಡ್ ಅವಳು ಕೇಳ್ಸ್ಕೊತಾ ಇರ್ತಾಳೆ. ಆಗ ಒಂದ್ ವಿಷಯ ಗೊತ್ತಾ? ನೀನಿಲ್ಲಿ ಮಯೂಷರಿಲ್ದೆ ಮಲ್ಕೊಂಡಿದ್ಯಾ ಅಂತ ನನ್ನ ಹೆತ್ತು ಸಹ ಊಟ ಮಾಡಿಲ್ಲ. ದಿನನಿತ್ಯ ಹಾಸ್ಪಿಟಲ್ ಆಚೆನೆ ನಿಂತ್ಕೊಂಡಿದೆ. ನಿಜ ಹೇಳ್ಬೇಕಂದ್ರೆ ಒಂದ್ ವೇಳೆ ಅದೇ ಇಲ್ಲ ಅಂದ್ರೆ ನಿನ್ನ ಹೆಂಗ್ ಕರ್ಕೊ ಬರ್ತಿದ್ದೆ ಹಾಸ್ಪಿಟಲ್ಗೆ ಅಂತ ಗೊತ್ತಿಲ್ಲ. ಸುಭದ್ರನ ಮಾತು ಕೇಳಿದ ತಕ್ಷಣ ಆಕಾಂಕ್ಷಗೆ ತುಂಬಾನೇ ಬೇಜಾರಾಗತ್ತೆ. ಅವಳು ಅಳಕ್ ಶುರು ಮಾಡ್ತಾಳೆ. ಅವಳು ಆಚೆ ಬಂದು ಹೆತ್ತುಗಳನ್ನ ಹಗ್ ಮಾಡ್ಕೊಂಡು ಕ್ಷಮಾಪಣೆ ಕೇಳ್ತಾಳೆ. ಆಕಾಂಕ್ಷ ಬದ್ಲಾಗ್ಬಿಟ್ಲು. ಅವಳಿಗೆ ಊರು ತುಂಬಾನೇ ಇಷ್ಟ ಆಯ್ತು. ಮತ್ತೆ ಅತ್ತೆ ಸೊಸೆ ಸಂತೋಷವಾಗಿ ಜೀವಿಸ್ತಿದ್ರು.